ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ವಿ. ಶಿವರಾತ್ರಿ ಇಲ್ಲೇ ಮಾಡೋಣ ಅಂದ್ಕೊಂಡು ನಾವು ನಿನ್ನೆ ಬೆಳಿಗ್ಗೆ ಬಂದ್ವಿ, ನಾನು ಮತ್ತು ನಮ್ಮಮ್ಮ. ರಾತ್ರಿ ನಮ್ಮಪ್ಪ ಮತ್ತು ನಮ್ಮ ಅಕ್ಕ ಬಂದರು. ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಮಮ್ಮಿ. ನೆನ್ನೆ ಗೈಸ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಇಷ್ಟು ಸಾಮಾನು ತೊಗೊಂಡು ಬಂದ್ವಿ ಪೂಜೆಗೆ. ಇಷ್ಟಲ್ಲ, ಇದು 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 ತಂದಿದ್ವಿ ಪೂಜೆ. ಇಲ್ಲಿ ಹೊಸ ಮನೇಲಿ ಏನೂ ಇರಲಿಲ್ಲ ಸಾಮಾನು ಅಂತ ಇದನ್ನ ತಂದ್ವಿ. ಇವಾಗ ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್. ಸೊ ಇದೆಲ್ಲಿ ನಮ್ಮ ಮನೇಲಿ ಟಿಫನ್ನು ಇಡ್ಲಿ ಗೈಸ್. ಇದು ಕುಣಿಗಲ್ ಇಡ್ಲಿ. ನಮ್ಮ ಅಕ್ಕಂಗೂ ಸೇಮ್. ನನಗೆ ಮಕ್ಕ ತರ್ಸ ಗೈಸ್. ಆ್ಯಕ್ಚುಲಿ ನಾನು ಬಿಫೋರ್ ಇಯರ್ಸ್ ಎಲ್ಲ ತುಂಬ ಇಯರ್ಸಿಂದ ನಾನು ಮಾಡ್ತಾಯಿದ್ದೀನಿ, ಉಪವಾಸ ಎಲ್ಲ ಮಾಡ್ತಾಯಿದ್ದೆ. ಬಟ್ ಈ ಇಯರ್ ನನಗೆ ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ನನಗೆ ತಿಂದ್ಬಿಟ್ಟು ಮಾತ್ರೆ ತೊಗೊಂಡು ರೆಸ್ಟ್ ಮಾಡಿಬಿಡೋಣ ಅಂತ ಅನಿಸ್ತಾಯಿತ್ತು. ನಿನ್ನೆ ಗಂಟನೂ ನಾನು ಫುಲ್ ರೆಡಿಯಾಗಿಯೇ ಇದ್ದೆ. ಓಕೆ ಮಾಡೋಣ ಬೆಳಗ್ಗೆ ಎದ್ದು ಹಂಗೆ ಹಿಂಗೆ ಅಂತೆಲ್ಲ ರೆಡಿಯಾಗಿದ್ದೆ. ಬಟ್ ಬೆಳಗ್ಗೆ ಎದ್ದೋಳಕ್ಕೂ ಆಗಲ್ಲ, ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಗಂಟ್ಲು ಫುಲ್ಲು ಹಿಡ್ಕೊಂಡ್ಬಿಟ್ಟಿದೆ. ಅದಕ್ಕೇ ನಾನು ನೆಕ್ಸ್ಟ್ ಇಯರ್ ಮಾಡೋಣ, ಇಯರ್ ಪರವಾಗಿಲ್ಲ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಸುಮ್ಮನೆ ನರಳ್ಕೊಂಡು ಮಾಡೋ ಬದಲು ನನಗೆ ಕೋಲ್ಡ್ ಆಗಿಬಿಟ್ರೆ ಏನಾದರೂ ತಿಂತಾ ಇರೋಣ, ಬಿಸಿ ಬಿಸಿ ನೀರು ಕುಡಿತಾನೆ ಇರೋಣ, ಅದು ಇದು ತಿಂತಾ ಇರೋಣ ಅಂತ ಅನಿಸುತ್ತೆ. ಅದಕ್ಕೆ ನಾನು ಪರವಾಗಿಲ್ಲ ಅಂತ ನೆಕ್ಸ್ಟ್ ಇಯರೇ ಮಾಡೋಣ ಅಂತ ಈ ಇಯರ್ ಮಾಡ್ತಾಯಿಲ್ಲ. ನೀವು ಯಾರ್ಯಾರು ಮಾಡ್ತಾಯಿದ್ದೀರಾ ಎಲ್ಲರೂ ಆಯಿತಾ? ಅದು ಗೈಸ್ ನಮ್ಮ ದೇವರು. ಅದನ್ನು ನಮ್ಮ ಮನೇಲಿತ್ತು, ಇವಾಗ ಇಲ್ಲಿ ತಗೊಂಡು ಬಂದಿದ್ದೀವಿ. ಇಲ್ಲೇ ಇಡೋಣ ಅಂತ. ಅಲ್ಲಿ ದೇವ್ರ ಮನೆ ಇಲ್ವಲ್ಲ, ಇಲ್ಲಾಂದ್ರೆ ನೀಟಾಗಿ ಇಡ್ಬೋದು. ಲೈಟ್ ಹಾಕ್ಕೊಳಮ್ಮ, ಅಡುಗೆ ದೇವ್ರ ಮನೆದು. ಗೈಸ್ ಆ್ಯಕ್ಚುಲಿ ಏನೇನೋ ಗಿಡ ಬಂದ್ಬಿಟ್ಟಿದೆ ಗೊತ್ತಾ? ಏನೇನೋ ಬಂದಿಲ್ಲ, ಹಾಕಿರೋದು ತುಂಬ ದೊಡ್ಡದಾಗಿ ಬೆಳೆದಿದೆ ನೋಡಿ. ತುಳಸಿ ಎಲ್ಲ ಎಷ್ಟು ದೊಡ್ಡದಾಗ್ಬಿಟ್ಟಿದೆ. ಆ್ಯಂಡ್ ಅದು ಪುದೀನ ಗೈಸ್. ಇದು ಮೆಣಸಿನ್ಕಾಯಿ 2 ಬಿಟ್ಟಿದೆ ಅಲ್ವಮ್ಮ ಮಾ? ಇಲ್ಲಿ ನೋಡಿ ಮೆಣಸಿನ್ಕಾಯಿ 2 ಬಿಟ್ಟಿದೆ ಗೈಸ್. ಆಮೇಲೆ ಇದು ನಮ್ಮನೆ ಹತ್ರ ಒಂದು ಗಿಡ ತಗೊಂಡ್ವಿ. ಏನು ಅನ್ಕ ಇದು? ಅದು ಅಪ್ಪಂಗೆ ಗಿಫ್ಟ್ ಕೊಟ್ಟಿದಂತೆ ಗೈಸ್ ಇದು. ಅದಕ್ಕೆ ನಾವು ಅಲ್ಲಿದ್ರೆ ಬೆಳೆಯಲ್ಲ ಸುಮ್ಮನೆ ಬೆಂಗಳೂರಲ್ಲಿ, ಅದಕ್ಕೆ ಇಲ್ಲಿ ತಂದು ಹಾಕ್ಬಿಟ್ವಿ. ಇನ್ನು ಇಷ್ಟು ಅಂದರೆ ಅಲ್ಲಿ ಮಣ್ಣಲ್ಲಿ ಬೇಳ್ಸಕ್ಕಾಗಲ್ಲ. ನಮ್ಮಕ್ಕದು ಔಟ್ಫಿಟ್ ಇಬ್ರಿಗೂ ಹೊಸದು ನಮ್ಮಮ್ಮ ಕೊಡಿಸಿದ್ದು ಗೈಸ್. ಗೈಸ್ ನಾವು ಈ ಸರಿ ಏನೂ ತಂದಿಲ್ಲ ಗೊತ್ತಾ, ಎಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಅದು ಇದು ತರಬೇಕು, ಇದು ತರಬೇಕಂತ ಇಲ್ಲಿಗೆ ಬಂದಾದ್ಮೇಲೆ ಹೇಳ್ತಾ ಇದ್ದೀವಿ ನಾವು. ಸೊ ಇದು ಓಂ ನಾನೇ ಬರೆದಿದ್ದು ಗೈಸ್. ಇದು ನಮ್ಮಮ್ಮ ಹಾಕಿದ್ದು, ಇದು ನಂದು. ಪೂಜೆ ಎಲ್ಲ ಆಯಿತು ಗೈಸ್. ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಏನಮ್ಮ? ನನಗೆ ದೇವರು ಬಾಳೆಹಣ್ಣು ಕೊಟ್ಟಿದ್ದು ಅಂತ ಮಗಳೇ ಅಂತ ತಿಂತೆ. ದೇವ್ರು ಕೊಟ್ಟಿದ್ದಾ? ನಮ್ಮಪ್ಪ ಅಲ್ಲ. ಓ, ನಾವೇ ತಂದಿದ್ದಲ್ಲ ಇದನ್ನ. ಅಲ್ಲಿ 7 ಇತ್ತಲ್ಲ, 7 ಇಡಬಾರ್ದು ಅಂತ ಒಂದು ತಗೊಂಡು. ಎಸ್. ನೆಕ್ಸ್ಟ್ ಗೈಸ್ ಇವಾಗ ನಾವು ದೇವಸ್ಥಾನ ಹತ್ರ ಹೋಗೋಣ. ನಮ್ಮಪ್ಪ ಎಲ್ಲಿ ಇದ್ದಾರೆ ಅಂತಂದರೆ ಅವರು ಇಲ್ಲೇ ದೇವಸ್ಥಾನ ಹತ್ರ ಇದ್ದಾರೆ. ಅವರು ಸ್ವಲ್ಪ ಊಟ ಮಾಡಿಸ್ತಾ ಇದ್ದಾರಲ್ವಾ, ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ನಾವು ಇವಾಗ ಹೋಗ್ಬೇಕು ದೇವಸ್ಥಾನ ಹತ್ರ ಗೈಸ್. ಇವಾಗ ನಾನು ನಮ್ಮ ಅಕ್ಕ ಅಲ್ಲಿ ರೆಡಿ ಮಾಡ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ನಮ್ಮ ಊರಲ್ಲಿ ಈ ಥರನೇ ರೆಡಿ ಮಾಡೋದು. ಆಮೇಲೆ ಇಲ್ಲಿ ನೋಡಿ ಗೈಸ್, ಈ ಮರ 2 ಜಾಯಿಂಟ್ ಮರ. ಇದು ನಮ್ಮಪ್ಪ ಇದಕ್ಕೆ ಈ ಥರ ಕಟ್ಟೆ ಕಟ್ಸಿದ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು ಅಂತ ಕಟ್ಟೆ ಕಟ್ಸಿ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಏನೇನಪ್ಪ ಅಡುಗೆ?
ಪಾಯಸ ಅವ್ರು ಭಟ್ರದವ್ರಿಗೆ ಕೇಳು. ಅವ್ರ ಭಟ್ರು ಬಾ ಮಾತಾಡ್ಸೋಣ ಸ್ವಲ್ಪ. ಭಟ್ರನ್ನ ಮಾತಾಡ್ಸೋಣ ಈಗ. ಏನೇನು ಮಾಡ್ತಿದ್ದೀರಾ ಇವತ್ತು ಅಡುಗೆ? ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ಗೆ. ಹಾಂ, ಜೋರಾಗಿ ಜೋರಾಗಿ. ಪಲಾವು, ಅನ್ನ, ಸಾಂಬಾರು, ಪಾಯಸ, ಹೆಸರುಬೇಳೆ, ಉಪ್ಪಿನಕಾಯಿ ಎಲ್ಲ ಮಾಡ್ತಾ ಇದ್ದೀವಿ. ಗೈಸ್ ಇವ್ರು ಭಟ್ರು, ಇವಾಗ ಇವರೇ ಅಡುಗೆ ಎಲ್ಲ. ನಾವು ಭಟ್ರೆ ಅಲ್ಲ ಅಲ್ವಾ? ಇನ್ನು ಗೋಲಿ ಆಡೋ ಹುಡುಗರು ಅಷ್ಟೇ ಗೈಸ್. ಹಾಯ್ ಮಾಡು. ಇಲ್ಲೇ ಗೈಸ್ ಎಲ್ಲ ರೆಡಿ ಆಗ್ತಾ ಇದೆ. ಇದು ಒಂದು ಮರಾನೆ. ಏನ್ ನಿನ್ನ ಹೆಸರು? ಶ್ರಾವ್ಯ, ಎಷ್ಟನೇ ಕ್ಲಾಸು? 3ನೇ ಕ್ಲಾಸು. ಇವಳು ಕಸಿನೇ ಗೈಸ್, ಪಕ್ಕದ ಮನೆಯಲ್ಲಿ ಇರ್ತಾರೆ. ಆಮೇಲೆ ಡಾಗೇಶ್ ಹಾಯ್ ಮಾಡಿ. ಹಾಯ್ ಮಾಡ್ರಿ ಡಾಗೇಶ್. ಮಾಡ್ತಿದ್ದೆ ನೋಡು. ಗೈಸ್ ಅಲ್ಲಿ ಯಾರ್ಯಾರಿಗೆ ಇದು ನೆನಪಿದೆ ಸ್ವಲ್ಪ ಕಮೆಂಟ್ ಮಾಡಿ ಗೈಸ್. ನಮ್ಮಲ್ದಲ್ಲೂ ಹಾಕೊಂಡಿದೀವಿ. ಇದೇ ನಮ್ಮ ಹೊಲ ಗೈಸ್, ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ತೆಗ್ದ್ಬಿಟ್ಟಿದ್ದಾರೆ. ರಾಗಿ ಈ ಸಲ ರಾಗಿ ಮಾತ್ರ ಸಖತ್ ಕೆಂಪಗೆ. ಏಯ್ ಅಲ್ಲಿ ನೋಡು, ಅಲ್ಲೇನೋ ತೋರ್ಸೋ. ಈ ಗಿಡದ್ದು ಕಾಯಿ ಏನು ಬಿದ್ದಿದೆ. ಕಸನೆಲ್ಲ ಮುಟ್ತಾಳೆ ನಮ್ಮಕ್ಕ. ನೀವು ಆ ಥರ ಮಾಡಬೇಡಿ. ಹಲೋ, ಅಲ್ಲ ಅದು ಹಣ್ಣು ಬಿದ್ದಿರೋದು. ನಮ್ಮ ದೊಡ್ಡಪ್ಪ ಪೂಜೆ ಮಾಡ್ತಿರೋದು ಗಾಯ್ಸ್. ನಮ್ಮ ದೊಡ್ಡಮ್ಮ ಪೂಜೆ ಮಾಡ್ತಾರೆ. ನಮ್ಮ ದೊಡ್ಡಪ್ಪ ಕೆಲಸ ಮಾಡೋಗ್ರಿ. ಅಪ್ಪ ಕೆಲಸ ಕೊಡಿ ಮಾಡೋದು ನಾವಲ್ಲ. ಏಯ್ ಅಲ್ಲಿ ತರಕಾರಿ ಹೆಚ್ಚು ಗೈಸ್. ಇದು ಆಲದ ಮರ ಅನುಕ. ಇದು ಅಶ್ವತ್ಥ ಮರ. ನಮ್ಮಮ್ಮನು ಬರ್ತಾರೆ ಗೈಸ್. ನಮ್ಮಮ್ಮ ಇಲ್ಲೊಂದ್ಸಲಿ ಕಾಲಿಟ್ರು ಅಂದ್ರೆ ಅಷ್ಟೇ, ಇಲ್ಲೆಲ್ಲ ಶೇಕ್ ಶೇಕ್ ಎಲ್ಲ ನೆಟ್ಟಗ್ ಮಾಡ್ತಾರೆ. ಆ ಫೀಲಲ್ಲೇ ಬರ್ತಾ ಇರೋದು. ಬಂದ್ರೆ ಅಲ್ಲಿ ಇದನ್ನಲ್ಲ ಗೈಸ್, ಅಲ್ಲಿ ಒಂದು ಹುಡುಗ ನಮ್ಮ ಅಣ್ಣನ ಮಗ. ಅವ್ನು ನೋಡಿದ್ರು ನೋಡ್ದಿಲ್ದಂಗ್ ನಿಂತವನಲ್ಲಿ. ಕರೆದ್ರೆ ಇನ್ನೊಬ್ಳು ಗೊತ್ತಿಲ್ಲ. ಅಲ್ಲೇ ಇದ್ದಾಳಲ್ಲ ಇವಳು ತಂಗಿ. ಇವಳು ತಂಗಿನಾ? ಅವನ್ ತಂಗಿ ಇನ್ನೂ ಬಂದಿಲ್ಲ. ಇವತ್ತೆಲ್ಲ ಬರೀ ಹುಡುಗರ್ದೆ ಗಾಯ. ನಿನ್ ತಂಗಿ ಹೆಸರೇನು? ಚೆನ್ನಾಗಿರುತ್ತೆ ಅಂದ್ರೆ ನಮ್ ಊರ್ ಕಡೆ ಏನಾದ್ರು ನಿನ್ನೆ ತೋರ್ಸ್ಕೋಬೇಕು. ಗೈಸ್ ವ್ಲಾಗ್ ಇನ್ಮೇಲೆ ನಮ್ಮ ಅಕ್ಕ ಮಾಡ್ತಾಳೆ. ನಮ್ಮ ಅಕ್ಕದು ಇನ್ಮೇಲೆ. ಅಲ್ಲೋಗಿ ನಮ್ಮ ಅಮ್ಮನ ಜೊತೆ ಪೂಜೆ ಮಾಡ್ಬಿಡ್ಬೋದು. ಮಾಡ್ದೆ ಕಣೆ, ಅಮ್ಮನ ಜೊತೆ ಹೋಗು. ತಗೋ ಮತ್ತೆ ಇದನ್ನ ಇಟ್ಕೊಂಡು ಹೋಗು. ಏನಮ್ಮ ಪೂಜೆ ಮಾಡ್ದ? ಯಾವಾಗ ಸರ್? ಬರೋ ಚಾಕಿ ಕೊಡ್ತೀನಿ ಬಾ. ಅಕ್ಕ ಏನೋ ಕೇಳ್ತಾರೆ, ಹೇಳ್ರಿ ಸರ್. ನೀವೇನು ಓದ್ತಾ ಇದ್ದೀರಾ? ಏನು ನಿನ್ನ ಹೆಸರು ಹೇಳಿ ಫಸ್ಟ್. ನಿನ್ನ ಹೆಸರು ಹಾಯ್ ಮಾಡು. ಇವತ್ತು ವಿಡಿಯೋ ಹಚ್ಚಿಕೊಳ್ಳಿ. ಹಾಯ್ ಕರತ್ ಅಕ್ಕ ಹಾಯ್ ಕರ್. ಸೊ ಯೂಟ್ಯೂಬ್ ಹಚ್ಚಿಕೊಳ್ಳಿ. ಮಾಡಂತೆ ಗೈಸ್ ಅವನು. ಆಯ್ತು. ನಿನ್ನ ತಂಗಿ ಎಲ್ಲಿ ಗೈಸ್? ನೋಡಿ ಅಲ್ಲಿ ದಮ್ ಹಾಕ್ಬಿಟ್ರು ಪಲಾವ್ಗೆ ಗೈಸ್. ಆ್ಯಕ್ಚುಲಿ ನಾನು ಪ್ರಸಾದ ಊಟ ಮಾಡೋಕ್ಕೆ ಹೋಗಿಲ್ಲ, ಇಲ್ಲೇ ತಿಂತಾ ಇದ್ದೀನಿ. ಬಿಕಾಸ್ ಅಲ್ಲಿ ತುಂಬ ಗಾಳಿ ಇತ್ತು ಗೈಸ್. ನನಗೆ ಕೋಲ್ಡ್ ಅಲ್ವಾ, ಬಂದು ಮಲ್ಕೊಬಿಟ್ಟಿದ್ದೆ. ಇವಾಗ ನಮ್ಮಮ್ಮ ತಗೊಬಂದು ಕೊಟ್ಟಿದ್ದಾರೆ. ಪ್ರಸಾದ ಯಾವಾಗಲೂ ಯಾಕೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ಅಷ್ಟೇ ಗೈಸ್. ನನಗೆ ಕೋಲ್ಡ್ ಆಗಿಬಿಟ್ಟು ಮಾತಾಡೋಕ್ಕೂ ಆಗ್ತಾಯಿಲ್ಲ ಗೈಸ್. ಬೆಳಿಗ್ಗೆ ಗಂಟಲು ಹಿಂಗೆ ಹಿಡ್ಕೊಂಡ್ಬಿಟ್ಟಿತ್ತು. ಹಿಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಗೊತ್ತಾ. ಗೈಸ್ ಏನು ಗೊತ್ತಾ, ನಾವು ಇವಾಗ ಹೊರಟ್ವಿ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಒಂದು ಫನ್ನಿ ಸ್ಟೋರಿ ಇದೆ. ಏನಂದರೆ ನಾವು ಕಾರಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಏನಾದರೂ ಬಂದರೆ ಊರಿಗೆ, ಅವ್ರು ಏನು ಮಾಡ್ತಾರೆ, ಹಿಂದೆಗಡೆ ಖಾಲಿ ಇರುತ್ತಲ್ಲ, ಪ್ಯಾಸೆಂಜರ್ಸ್ನ ಕೂರಿಸ್ಕೊಟ್ಟು ಬರ್ಬೋದು ಅಂದ್ಬಿಟ್ಟು ಎಲ್ಲಿ ಕೇಳ್ತೀರಪ್ಪ? ಬೈಪಾಸ್ ಗೊರಗುಂಟೆ ಪಾಳ್ಯ ಹತ್ರ ಬರ್ಬೇಕಾದ್ರೆ ನಿಲ್ಸ್ಬಿಟ್ಟು ಕುಣಿಗಲ್ ಅಂತ ಅಂತಾರ. ಒಬ್ರೊಬ್ರು ಸ್ಟ್ರೈಟ್ ಅಂತಾರೆ. ನಮ್ಮಪ್ಪ ಯಾರಾದ್ರೂ ಪ್ಯಾಸೆಂಜರ್ಸ್ ಬರ್ತಾರೆ ಅಂತ ಅಂದ್ರೆ ಅವರು
ಮತ್ತೆ ನಮ್ಮ ಅಕ್ಕ ನೈಟ್ ಬಂದ್ರಲ್ಲ ಅವಾಗ ಅವ್ರಿಗೂ ಸೇಮ್ ಹಂಗೆ ಆಗಿದೆ. ಹೆಂಗನ್ಸ್ತನಕ ಸ್ಟ್ರೈಟ್ ಹಿಂಗೆ ಒಬ್ಬೊಬ್ರು ಅದು ಬಾಯಲ್ಲಿ ಹೇಳಿದ್ರೆ ಇವ್ರಿಗೆ ಗೊತ್ತಾಗಲ್ಲ ಅಂತ ಸರ್ ಸ್ಟ್ರೈಟ್ ಸ್ಟ್ರೈಟ್ ಹೋಗಿ ಅಂತಾರೆ. ಎಷ್ಟು ಕಾಮಿಡಿ ಇರುತ್ತೆ. ಅಷ್ಟು ಇಲ್ಲಿ ಚೆನ್ನಾಗಿರೋದು ಅಯ್ಯೋ ಹೀಗೆ ಚೆನ್ನಾಗಿ ಅರ್ಥ ಆಗಾಗ ಹೇಳೋರು ಸ್ಟ್ರೈಟ್ ಆಗುತ್ತೆ ಗೈಸ್. ಪಾಪ ಸರ್ ನಾನು ಕೂತಿದ್ದೀರಿ ಸರ್ ಇನ್ನೊಂದಿಬ್ರು ಆಗಿದ್ರು ಸರ್ ಹೋಗೋದಲ್ಲ ಅಂತ ಹಿಂದೆ ಕೂತಿರೋರು ಒಂದ್ಸಲಿ ಕರಿತವ್ರೆ ಅವ್ರಿಗೊಂದು ಸರ್ ಒಂದೇ ಹಿಂಗ್ ಮಾಡ್ತಾರೆ. ಅಯ್ಯೋ